ಹಾಯ್ ಫ್ರೆಂಡ್ಸ್, ನಾವಿವತ್ತು ದಾಲ್ ಫ್ರೈ ಮಾಡತ್ತವ್ರಿ. ಬರೀ ಇವತ್ತು ದಾಲ್ ಫ್ರೈ ಹೆಂಗ್ ಮಾಡ್ತಾವ ಅಂತ ಒಂದು ಹೋಟೆಲ್ ಒಳಗೆ ಮಾಡ್ತಾರೋ ಹೊಳ್ಳಿ ಮನೆಯೊಳಗೆ ಹೆಂಗ್ ಮಾಡೋದು ಅನ್ನೋದು ನಾ ಇವತ್ತು ಹೇಳ್ಕೊಡ್ತಾನೆ. ಅಷ್ಟ ಸಣ್ಣದಾಗಿ ಮಾಡತ್ತೇನ್ರಿ. ಯಾರ್ಯಾರು ಈ ವಿಡಿಯೋ ನೋಡತ್ತಿರಲ್ಲ ಅಟ್ರು ಯಾರು ಫಸ್ಟ್ ಟೈಮ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾನೆ. ನೀವು ಯಾವ ತರ ಅಡಿಗೆ ಮಾಡ್ತೀರಿ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಬರ್ರಿ ಇವತ್ತು ಏನೇನು ನಾನು ರೆಡಿ ಮಾಡ್ಕೊಂಡನಿ, ಯಾವ ತರ ಮಾಡೋದು ಅಂತ ತೋರಿಸ್ತೇನೆ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಟಮಾಟಿ ಹಚ್ಕೊಂಡಾನೆ, ಹೊಳ್ಳಿ ಈರುಳ್ಳಿ ರೀ, ಮೆಣಸಿನ್ಕಾಯಿ, ಕೊತ್ತಂಬರಿ ಐತ್ರಿ, ಹೊಳ್ಳಿ ಕರಿಬೇವ. ಇದಕ್ಕೆ ಫಸ್ಟ್ ಏನ್ ಮಾಡುದಪ್ಪ ಅಂತಂದ್ರೆ ನಾವು ಎಲ್ಲ ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡನ್ರಿ. ಕುಕ್ಕರ್ ಒಳಗ ಎಲ್ಲ ಕುದಿಸಿ ಕಾಸ ಒಂದ್ 3-4 ಸೀಟಿ ಹೊಡೆದಾದ್ಮೇಲೆ ಇದನ್ನ ತೆಗಿಬೇಕ್ರಿ. ಯಾಕಂತಂದ್ರೆ ಇಲ್ಲಿ ಐತ್ ನೋಡ್ರಿ ಈ ತರ. ಇದ್ರೊಳಗ ಮೊದ್ಲ ಏನ್ ಮಾಡ್ಬೇಕು, ಸ್ವಲ್ಪ ಅರ್ಶನ ಹಾಕಿಟ್ಕೋಬೇಕ್ರಿ. ಅಂದ್ರ ದಾಲ್ ಅಂತ ದಾಲ್ ಅಂತಂದ್ರೆ ಹೆಸರು ಬೇಳಿ. ಇದ್ರ ನಾವು ಹೋಟೆಲ್ ಒಳಗೆ ಹೋಗಿ ಧಾಬಾ ಆಗ್ಲಿ ಹೋಟೆಲ್ ಒಳಗ ದಾಲ್ ಕೊಡ್ರಿ ಅಂತ ಹೇಳೋದು, ಮಸಾಲ ದಾಲ್ ಫ್ರೈ ಅಂತವ್ರಿ. ಈ ತರ ನಾನು ರೆಡಿ ಮಾಡ್ಕೊಂಡಾನೆ. ಬರೀ ಇವಾಗ ಏನೇನ್ ಮಾಡೋದು ಅಂತ ಕೊಟ್ಕೊಂತ ಮಾಡೋಣ ಫ್ರೆಂಡ್ಸ್. ಆಗಲೇ ಹೇಳ್ದಂಗ ದಾಲ ಹೊಳ್ಳೆ ಅದಕ್ಕೇನಪ್ಪಾ ಅಂತ ಫಸ್ಟ್ ಎಣ್ಣೆ ಹಾಕ್ತೇವಲ್ರಿ. ಎಣ್ಣೆ ಹೀಟ್ ಆಗಿಂದ ಜೀರಿಗೆ ಹಾಕ್ಬೇಕ್ರಿ. ಇದ ಮೇನ. ಇದನ್ನ ಜೀರಿಗೆ ಬಿಟ್ರೆ ಏನ್ ಸಾಸಿವೆ ಹಾಕ್ಬಾರ್ದು ಏನಿಲ್ಲ. ಜೀರಿಗೆ ಹಾಕಿದ್ರ ಅದಕ್ಕೆ ಫಸ್ಟ್ ಕ್ಲಾಸ್ ದಾಲಿಗೆ. ಇವಾಗ ಬರ್ರಿ ನಾನು ಕ್ರಮೇಣ ಎಲ್ಲಾನು ಮಾಡ್ಕೊಂತ ಹೋಗ್ತೇನೆ ಫ್ರೆಂಡ್ಸ್. ನಾವಾಗ ಗ್ಯಾಸ್ ಹಚ್ಕೊಂಡ್ ಕಾಸ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಎಣ್ಣೆ ಹಾಕೊಂಡಾನಿ. ಹೊಳ್ಳೆ ಇವಾಗ ಜೀರಿಗೆನೂ ರೆಡಿ ಮಾಡಿ ಇಟ್ಕೊಂಡನಲ್ಲ. ಇವಾಗ ಜೀರಿಗೆ ಯಾಕಂತಂದ್ರ ಅದು ಫಸ್ಟ್ ಕಾಯ್ಬೇಕ್ರಿ ಗಾಂಧಿ. ಅದು ಕಾಯ್ತಂತಂದ್ರ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಜೀರಿಗೆ ಹಾಕಿ ಅದನ್ನ ಫ್ರೈ ಮಾಡಿದೀವ ಅಂತಂದ್ರ ಆಮೇಲೆ ನಾವು ಮೆಣಸಿನ್ಕಾಯಿ ಮತ್ತ ಈರುಳ್ಳಿ ಅವನ್ನೆಲ್ಲಾನು ಮಿಕ್ಸ್ ಮಾಡಿ ಅದು ಫ್ರೈ ಆಗ ಮಟ ಹುರಿನು ಫ್ರೆಂಡ್ಸ್. ಇವಾಗ ಸ್ವಲ್ಪ ಕಾಯ್ತದ ನೋಡ್ರಿ, ಇಲ್ಲಿ ಹಾಕಿನಿ. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರಿ. ಫುಲ್ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ಬಿಡೋದ್ರಿ. ಈಗ ನಾವು 2 ಟೈಮ್ ಹೋದ ಕರಿಬೇವು ಹಾಕೋದು ಮಾಡ್ಬಿಟ್ಟಿನ್ರಿ. ನೋಡ್ರಿ ಇವಾಗ ಈರುಳ್ಳಿ ಹಾಕೋದು. ಈರುಳ್ಳಿ ತಗೊಂಡ ಯಾಕಂದ್ರೆ ಆಲ್ಮೋಸ್ಟ್ ಅದು ಫ್ರೈ ಆದಂಗಾಯ್ತು. ಈ ಉಳ್ಳಾಗಡ್ಡಿ ಏನೈತೆ ಅಂತಂದ್ರೆ ಫುಲ್ ಫ್ರೈ ಆಗೋ ಮಟ ಬಿಡ್ಬೇಕ್ರಿ. ಅದ್ರೊಳಗ ಅದೆಷ್ಟು ಬೇಯ್ತೈತಲ್ಲ ಅಷ್ಟ ಹಿಂದಾಗಡೆ ಊಟದೊಳಗ ಚಲೋ ಆಗ್ತೈತಿ. ನಾವು ಹಸಿ ಇತ್ತಂತಂದ್ರ ದಾಲ್ ಮಾಡ್ಕೊಳೋದು ಕರೆಕ್ಟ್ ಆಗೋಲ್ಲ. ಯಾಕಂತಂದ್ರ ಉಳ್ಳಾಗಡ್ಡಿ ಕಚ್ ಅಂತಲ್ಲ, ಆ ಕಾರಣಕ್ಕೆ ಅದು ಕೆಂಪಗಾಗುವಂಗ ಹುರ್ಕೋಬೇಕ್ರಿ. ಆಲ್ಮೋಸ್ಟ್ ರೀ ಫ್ರೈ ಆಗ್ಬಂತು, ಪೂರಾ ಫ್ರೈ ಆದಂಗ ಆಯ್ತ್ರಿ. ಇವಾಗ ಮತ್ತೆ ಟೊಮೊಟೊ ಹಾಕೊಂತೀವಿ. ಅಷ್ಟ ಇವಾಗ ಏನ್ ಹಾಕಿನಲ್ರಿ, ಘಮ 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 ವಾಸನೆ ಬರತೈತಿ. ಟೇಸ್ಟ್ ಅಂತೂ ಬಾಳ ಇರ್ತೈತ್ರಿ. ಈಗ ನಾನು ಹೇಳ್ದಂಗ ಮೊದಲ ದಾಲೆಲ್ಲ ನಾನು ಫಸ್ಟ್ ಕುದಿಸ್ಕೊಂಡು ಇಟ್ಟಿದ್ನಿ. ಆಮೇಲೆ ಉಳ್ಳಾಗಡ್ಡಿ ಹಚ್ಕೊಂಡಿ, ಒಳ್ಳೆ ಟಮಾಟಿ, ಮತ್ತು ಒಳ್ಳೆ ಮೆಣಸಿನ್ಕಾಯಿ ರೀ. ಬರೀ ಇಷ್ಟ ಸಿಂಪಲ್, ಜಾಸ್ತಿ ಅದು ಇದೇನು ಬರಲ್ಲ. ಅದ್ರೊಳಗ ನಾವು ಏನ್ ಗಾಂಧಿನ ಕಾಯ್ತಪ್ಪ ಅಂತಂದ್ರ ಜೀರಿಗೆ ಹಾಕೋಬೇಕ್ರಿ. ಜೀರಿಗೆ ಎಲ್ಲ ಸ್ವಲ್ಪ ಹಳ್ಳದಿತ್ತಂತಂದ್ರ ಎಲ್ಲಾನು ಫ್ರೈ ಅದ್ರೊಳಗೆ ಮಾಡ್ಕೊಂತ ಬಂದ ಅದು ಪೂರ್ತಿ ಫ್ರೈ ಆಯ್ತಂತಂದ್ರ ನಾವೇನ್ ದಾಲ್ ಕುದಿಸ್ಕೊಂಡವಲ್ರಿ ಆ ದಾಲ್ ಅದ್ರೊಳಗೆ ಹಾಕೋದ್ರಿ. ಅದ್ರೊಳಗನ ನಾನು ಸ್ವಲ್ಪ ಮೊದ್ಲು ಉಪ್ಪು ಹಾಕಿನಿ. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಉಪ್ಪು ಹಾಕ್ತಾನೆ. ಬರೀವಾಗ ದಾಲ್ ಹಾಕಂತ ಆಲ್ರೆಡಿ ಫ್ರೈ ಆಗೈತಿ. ದಾಲ್ ಹಾಕಿದ್ರಿ.
ಅದು ಹಾಕಿಂದ ಸ್ವಲ್ಪ ಮದ್ನ ಇದು ಮಾಡಿ ಸ್ವಲ್ಪ ನೀರು ಹಾಕಿದ್ರೆ ಅದಕ್ಕೆ ಟೇಸ್ಟಿ ಬರ್ತೈತಿ. ಅಷ್ಟು ಅದ ಅಂತ ಬರಲ್ಲ ನೋಡ್ರಿ ಇಲ್ಲಿ. ಈ ಥರ ಸ್ವಲ್ಪ ಮಿಕ್ಸಿ ಮಾಡ್ಬಿಡ್ರಿ ಅದನ್ನ. ಮಿಕ್ಸಿ ಅಂತ ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೊಡ್ರಿ. ಮಿಕ್ಸಪ್ ಮಾಡ್ಕೊಂಡೇವು ಅಂತಂದ್ರೆ ಸ್ವಲ್ಪ ಕುದಿಯಾಕ್ ಬಿಡ್ಬೇಕ್ರಿ. ಅದೆಷ್ಟು ಫ್ರೈ ಆಗ್ತೈತಲ್ಲ ಅಷ್ಟ ಟೇಸ್ಟ್ ಬರತ್ರಿ. ಫುಲ್ ಕುದಿಯಾಕತ್ತೈತ್ರಿ. ಇವಾಗ ಕುದಿಯಾಕತ್ತ ಅಂತಂದ್ರೆ ಎಲ್ಲ ಅದೆಷ್ಟು ಕುದಿತೈತಿಲ್ಲ ಅಷ್ಟು ನಮಗ ಟೇಸ್ಟಿ ಬರ್ತೈತಿ. ನಾವು ಜಲ್ದಿ ಎಸಿದ್ವಿ ಅಂತಂದ್ರೆ ಟೇಸ್ಟ್ ಬರೋಂಗಿಲ್ಲ ನೋಡ್ರಿ. ಅಲ್ಲೇ ಉಗಾ ಬರತ್ತೆ. ಯಾಕಂತಂದ್ರೆ ನಾವು ಶಕ್ತಿ ಇಟ್ಕೊಂಡೀವಿ ಸ್ಟಿಕ್ ಇಲ್ಲಲ್ಲ, ಆ ಕಾರಣಕ್ಕ. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ ಸ್ವಲ್ಪ ನೋಡೋಣ. ಮಸ್ತ್ ಆಗೈತ್ರಿ, ಸೂಪರ್ ಆಗೈತಿ. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ನಮ್ಮ ಮನೆಯೊಳಗೆ ನಾನು ಮಾಡೀನಿ. ನೀವು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿಂದ ಹೆಂಗಾಗಿರೋದಂತ ಕಮೆಂಟ್ ಮುಖಾಂತರ ಸ್ವಲ್ಪ ನಮ್ಗೆ ತಿಳಿಸ್ರಿ ಫ್ರೆಂಡ್ಸ್. ಫೈನಲಿ ಮುಗೀತು. ಇವಾಗ ನಾನು ಬಂದ್ ಮಾಡಕತ್ತೇನ್ರಿ. ಯಾಕಂತಂದ್ರೆ ಫುಲ್ ಎಲ್ಲ ಕುದ್ದೈತಿ. ಇದನ್ನ ಒಂದು ಚಪಾತಿ ಒಳಗ ರೊಟ್ಟಿ ಒಳಗ ತಿಂದ್ರೆ ಭಾಳ ಟೇಸ್ಟ್ ಬರ್ತೈತ್ರಿ. ಯಾಕಂದ್ರೆ ಆಲ್ಮೋಸ್ಟ್ ರೈಸ್ ಒಳಗನು ಊಟ ಮಾಡ್ತಾರ್ರಿ. ಆದ್ರ ಅವಕೂರ್ಕಿಂತ ಒಂದು ಚಪಾತಿ ಒಳ್ಳೆ ರೊಟ್ಟಿ ಒಳಗೆ ತಿಂದು ನೋಡ್ರಿ, ಭಾಳ ಟೇಸ್ಟ್ ಅನ್ಸ್ತತಿ ಫ್ರೆಂಡ್ಸ್. ಎಲ್ಲ ಫೈನಲಿ ಮುಗಿಸೀನಿ. ಇವಾಗ ಟೇಸ್ಟ್ ಮಾಡಿ ನೋಡ್ತೇನ್ರಿ ಯಾವ ಥರ ಆಗಿರ್ತೈತೆ ಅಂತ. ಕಾಸ ಟೇಸ್ಟ್ ಅನ್ನೋದೇನೋ ನಾನು ಆಮೇಲೆ ಊಟ ಮಾಡ್ತೇನ್ರಿ. ನೀವು ನಿಮ್ಮ ಮನೆಯೊಳಗೆ ಮಾಡ್ರಿ ಅಂತ ಅಂತಾನೆ. ಮಾಡಿಂದ ಹೆಂಗಾಗಿರೋದಂತೆ ನೀವು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ. ಇದನ್ನ ಆಲ್ಮೋಸ್ಟ್ ತಿನ್ನೋದು ಚಪಾತಿ ರೊಟ್ಟಿ ಒಳಗೆ ತಿನ್ರಿ, ಭಾಳ ಟೇಸ್ಟ್ ಇರ್ತೈತಿ. ರೈಸ್ ಒಳಗೆ ಸ್ವಲ್ಪ ಗಟ್ಟಿ ಆಗಿರತ್ತಲ್ರಿ, ಅದಕ್ಕೆ ಟೇಸ್ಟಿ ಅನ್ಸೋಂಗಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ ಅಂತಾನೆ. ಸ್ವಲ್ಪ ಆದಷ್ಟು ಜನರು ಶೇರ್ ಮಾಡ್ರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗ್ರಿ. ನಾವು 15 ದಿನಕ್ಕೊಂದ ವಾರಕ್ಕೊಂದ ಏನ್ ಅಡಿಗೆ ಮಾಡ್ಬೇಕು ಅನ್ನೋದನ್ನ ನಮ್ಮ ಚಾನಲ್ ಒಳಗೆ ಹಾಕ್ತಿರ್ತೇವ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.